ಈ ತಮ್ನೇಲ್ ನೋಡಿ ನಿಮಗಾಗಲೇ ಅರ್ಥ ಆಗಿರಬೇಕು. ಈ ವಿಡಿಯೋದಲ್ಲಿ GPSTR ಅಥವಾ PSTRನ ಫೈನಲ್ ಸೆಲೆಕ್ಷನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರಬಹುದು ಅನ್ನೋ ಒಂದು ಸಣ್ಣ ಲೆಕ್ಕಾಚಾರ ಮಾಡೋಕ್ಕೆ ಟ್ರೈ ಮಾಡೋಣ. ಈ ಕಾಲ್ಫಾರ್ಮ್ ಯಾವಾಗ ಆಗುತ್ತೋ ಇದ್ರ ಬಗ್ಗೆ ಗ್ಯಾರಂಟಿ ವಾರಂಟಿ ಏನೂ ಇಲ್ಲ. ಸದ್ಯಕ್ಕೆ ಅದ್ಯಾವುದೋ ಹೊಸ ರೂಲ್ಸ್ ಗೌರ್ಮೆಂಟ್ ಕಡೆಯಿಂದ ಬಿಟ್ಟಿದ್ದಾರೆ. ಇದನ್ನೀಗಾಗಲೇ ನೀವು ನೋಡಿರ್ತೀರಾ, ತಿಳ್ಕೊಂಡಿರ್ತೀರ. ಬಟ್ ನಿಮ್ಮ ಮಾರ್ಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರಲ್ಲ. ಈ ಕ್ಯಾಲ್ಕುಲೇಷನ್ನ ನೀವು ಈಗ ಮಾಡ್ತೀರಾ. ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ GPSTR PSTR ಸೆಲೆಕ್ಷನ್ನ ರೂಲ್ಸ್ನಲ್ಲಿ ಒಂದು ಸ್ವಲ್ಪ ಚೇಂಜನ್ನು ಮಾಡಿದ್ದಾರೆ. ಈಗಿರೋ ಹೊಸ ರೂಲ್ಸ್ ಪ್ರಕಾರ ನೀವು GPSTR ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಮ ಫೈನಲ್ ಸೆಲೆಕ್ಷನ್ ಮಾಡಬೇಕಾದ್ರೆ 70% ಮಾರ್ಕ್ಸ್ ವೈಟೇಜ್ ನೀವು ಬರೆಯೋ CET ಎಕ್ಸಾಮ್ನಿಂದ ಕನ್ಸಿಡರ್ ಮಾಡ್ತಾರೆ. 20% ವೈಟೇಜ್ನ ನಿಮ್ಮ TET ಸ್ಕೋರ್ನಿಂದ ಕನ್ಸಿಡರ್ ಮಾಡ್ತಾರೆ. 8% ವೈಟೇಜ್ ನಿಮ್ಮ ಡಿಗ್ರಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಈ ಲಾಸ್ಟ್ 2% ವೈಟೇಜ್ ನಿಮ್ಮ BEd ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಈ ಫಸ್ಟ್ 70% ವೈಟೇಜ್ ಏನಿದೆ ಅಲ್ವಾ, ಇದರ ಅರ್ಥ ನೀವು CETನಲ್ಲಿ 100%ಗೆ ತೆಗೆಯೋ ಮಾರ್ಕ್ಸ್ನ 70%ಗೆ ಕನ್ವರ್ಟ್ ಮಾಡಿ ಇವರು ತಗೋತಾರೆ. ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಯಾಕಂದರೆ CETನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವೋ ಈಗಲೇ ಹೇಳೋಕ್ಕಾಗಲ್ಲ. ಸೊ ಈಗ ನೀವು ಡಿಗ್ರಿ BEd ಕಂಪ್ಲೀಟ್ ಮಾಡಿ TETನೂ ಕ್ಲಿಯರ್ ಮಾಡ್ಕೊಂಡಿದ್ರೆ ಈ ರಿಮೈನಿಂಗ್ 30% ವೈಟೇಜ್ನಲ್ಲಿ ನಿಮಗಾಗಲೇ ಎಷ್ಟು ಮಾರ್ಕ್ಸ್ ಬರ್ತಿದ್ದಾವೆ ಅನ್ನೋದನ್ನು ನೀವೀಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಪ್ರೈಮರಿ ಟೀಚರ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಜಸ್ಟ್ ಈ 80% ಡಿಗ್ರಿ ಮಾರ್ಕ್ಸ್ ತೆಗೆದು ನಿಮ್ಮ PUC ಮಾರ್ಕ್ಸನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ BEd ಮಾರ್ಕ್ಸ್ ತೆಗೆದು DEd ಮಾರ್ಕ್ಸನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಕ್ಯಾಲ್ಕುಲೇಷನ್ ನೀವೀಗ ಮಾಡಿಕೊಂಡ್ರೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸೀರಿಯಸ್ ಆಗಿ ಮಾಡ್ಕೋಬೇಕು ಅನ್ನೋದು ಇಲ್ಲೇ ಒಂಚೂರು ನಿಮಗೆ ಗೊತ್ತಾಗ್ಬಿಡುತ್ತೆ. ಇದರ ಬಗ್ಗೆ ನಿಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಈ ಕ್ಯಾಲ್ಕುಲೇಷನ್ನಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಿದ್ದಾವೆ ಅಂತ ನಿಮಗೆ ಗೊತ್ತಾದರೆ ಇನ್ನೂ ಎಷ್ಟು ಸೀರಿಯಸ್ ಆಗಿ ಈ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು ಅನ್ನೋದೇ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನೀಗ ಯಾವುದೋ ಒಂದು ರ್ಯಾಂಡಮ್ ಅಭ್ಯರ್ಥಿಯ ಸಿಚುವೇಶನ್ ತೊಗೊಂಡು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವು ಅದೇ ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಅಬಕ ಅನ್ನೋ ಒಬ್ಬ ಅಭ್ಯರ್ಥಿಗೆ ಡಿಗ್ರಿನಲ್ಲಿ ಒಟ್ಟು 72% ಆಗಿರುತ್ತೆ. BEdನಲ್ಲಿ 80% ಮಾರ್ಕ್ಸ್ ತೊಗೊಂಡಿರ್ತಾನೆ. ನೆಕ್ಸ್ಟ್ TET ಕ್ಲಿಯರ್ ಮಾಡಿಕೊಂಡು 98 ಮಾರ್ಕ್ಸನ್ನು ತೊಗೊಂಡಿರ್ತಾನೆ. ಸೊ ಈಗ ಮೊದಲನೇದಾಗಿ TET ಮಾರ್ಕ್ಸನ್ನು ತೊಗೊಂಡ್ರೆ ಈ ಫೈನಲ್ ಎಕ್ಸಾಮ್ನಲ್ಲಿ TET ಮಾರ್ಕ್ಸನ್ನು 20%ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. 150ಕ್ಕೆ 98 ಮಾರ್ಕ್ಸ್ ಬಂದರೆ ಈ TET ಮಾರ್ಕ್ಸನ್ನು ಮೊದಲು 100%ಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಅದನ್ನು 20 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. 150ಕ್ಕೆ 98 ಮಾರ್ಕ್ಸ್ ಬಂದರೆ 98 ಡಿವೈಡೆಡ್ ಬೈ 150 ಮಾಡಿ ಅದಕ್ಕೆ 100ರಿಂದ ಗುಣಾಕಾರ ಮಾಡಬೇಕು. ಸೊ ಈ ಥರ ಮಾಡಿದರೆ 65.33% ಬರುತ್ತೆ. ಇದು 100%ಗೆ ಕನ್ವರ್ಟ್ ಮಾಡಿದಂಗೆ ಆಯಿತು. ಮುಂದೆ ಈ 65.33ನ ಡಿವೈಡೆಡ್ ಬೈ 100 ಮಾಡಿ ಇಂಟು 20 ಮಾಡಿದರೆ 13.066 ಬರುತ್ತೆ. ಇದನ್ನು 2 ಡಿಜಿಟ್ಸ್ಗೆ ರೌಂಡ್ ಫಿಗರ್ ಮಾಡಿದರೆ 13.07 ಆಗುತ್ತೆ. ಅಂದರೆ 20% ವೈಟೇಜ್ ಇರೋ ಈ TET ಮಾರ್ಕ್ಸ್ಗೆ ಈ ಅಬಕ ಅಭ್ಯರ್ಥಿಗೆ ಬರೋದು 13.07 ಮಾರ್ಕ್ಸ್. ನಂತರ ಇವನ ಡಿಗ್ರಿ ಮಾರ್ಕ್ಸ್ ತಗೊಳ್ಳಿ. ಸೊ ಇವನಿಗೆ ಡಿಗ್ರಿಯಲ್ಲಿ ಅಗ್ರಿಗೇಟ್ 72% ಬಂದಿತ್ತು. ಈ 72% ಆಲ್ರೆಡಿ 100%ಗೆ ಕೊಟ್ಟಿರ್ತಾರೆ. ಸೊ ಡೈರೆಕ್ಟಾಗಿ ನಾವು ಇದನ್ನು 8%ಗೆ ಕನ್ವರ್ಟ್ ಮಾಡೋಣ. ಇದನ್ನು ಕನ್ವರ್ಟ್ ಮಾಡಬೇಕಂದ್ರೆ ಮೊದಲು 72ಅನ್ನು ಡಿವೈಡೆಡ್ ಬೈ 100 ಮಾಡಿ. ಇಲ್ಲಿ 0.72 ಬರುತ್ತೆ. ದೆನ್ ಇದನ್ನು 8ರಿಂದ ಗುಣಾಕಾರ ಮಾಡಿ. ಈ ಥರ ಮಾಡಿದರೆ 5.76 ನಿಮಗೆ ಆನ್ಸರ್ ಬರುತ್ತೆ. ಅಂದರೆ 8 ಮಾರ್ಕ್ಸ್ಗೆ ನಿಮಗೆ ಬಂದಿದ್ದು 5.76 ಮಾರ್ಕ್ಸ್. ಲಾಸ್ಟಾಗಿ ಒಂದು BEdದು ಮಾಡ್ಕೊಂಬಿಡೋಣ. ನಮ್ಮ ಈ ಅಬಕ ಅನ್ನುವಂಥ ಅಭ್ಯರ್ಥಿಗೆ BEdನಲ್ಲಿ 80% ಬಂದಿರುತ್ತೆ. ಆದರೆ ಏನು ಲಾಭ, ಬರೀ 2% ಮಾತ್ರ ಇವರಿಟ್ಟಿದ್ದಾರೆ. ಸೊ ಇರಲಿ, ಈ BEd ಮಾರ್ಕ್ಸನ್ನು 2%ಗೆ ಕನ್ವರ್ಟ್ ಮಾಡಿದರೆ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿ. ಈ BEdಲ್ಲೂ ಅಷ್ಟೇ ಈ 80%ನ ಆಲ್ರೆಡಿ 100%ಗೆ ಕೊಟ್ಟಿರ್ತಾರೆ. ಸೊ ಡೈರೆಕ್ಟಾಗಿ ಇದನ್ನು ನಾವು 2%ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೇಮ್ ಪ್ರೊಸೆಸನ್ನು ನಾವು ರಿಪೀಟ್ ಮಾಡಬೇಕಾಗುತ್ತೆ. ಸೊ ಮೊದಲು ಈ 80ಅನ್ನು ಡಿವೈಡೆಡ್ ಬೈ 100 ಮಾಡ್ಕೋಬೇಕಾಗುತ್ತೆ. 0.8 ಆನ್ಸರ್ ಬರುತ್ತೆ. ನಂತರ ಇದನ್ನು 2ರಿಂದ ಗುಣಾಕಾರ ಮಾಡಬೇಕು. 1.6 ಬರುತ್ತೆ. ಸೊ ಇಷ್ಟೆಲ್ಲ ಮಾಡ್ಕೊಂಡಾದಮೇಲೆ ಈ 3 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡಿರೋ ಮಾರ್ಕ್ಸ್ ಪ್ರಕಾರ ನಿಮಗೆ 30%ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಕನ್ವರ್ಟ್ ಮಾಡಿರೋ ಮಾರ್ಕ್ಸ್ ಪ್ರಕಾರ ಈ ಅಬಕ ಅನ್ನುವಂಥ ಅಭ್ಯರ್ಥಿಗೆ TETನಲ್ಲಿ 13.07, ಡಿಗ್ರಿನಲ್ಲಿ 5.76 ಆ್ಯಂಡ್ BEdನಲ್ಲಿ 1.6 ಮಾರ್ಕ್ಸ್ ಬಂದಂಗೆ ಆಗಿರುತ್ತೆ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದರೆ ಟೋಟಲ್ 20.43 ಮಾರ್ಕ್ಸ್ ಬರ್ತವೆ. ಇದು ಔಟ್ ಆಫ್ 30%ಗೆ ಅಬಕನ ಮಾರ್ಕ್ಸ್ ವೈಟೇಜ್. GPSTR PSTRನ ಸೆಲೆಕ್ಷನ್ನಲ್ಲಿ 30%ಗೆ 20.43 ಮಾರ್ಕ್ಸ್ ಬಂದಂಗೆ. ನೆಕ್ಸ್ಟ್ ಉಳಿದಂತಹ 70%ಗಾಗಿ CETನಲ್ಲಿ ಹೆಚ್ಚಾಗಿ ಸ್ಕೋರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆವರೇಜ್ ಆಗಿ ಫೈನಲ್ ಕಟ್ ಆಫ್ ಏನಾದರೂ 81 ಮಾರ್ಕ್ಸ್ ಬಂದಿದೆ ಅಂತ ಏನಾದರೂ ಅಂದ್ಕೊಂಡ್ರೆ ಆ 81 ಮಾರ್ಕ್ಸ್ನಲ್ಲಿ ಈ 20.43 ಮಾರ್ಕ್ಸನ್ನು ತೆಗೆದುಹಾಕಿದರೆ
ಉಳಿಯೋದು 60.57 ಮಾರ್ಕ್ಸ್ ಮಾತ್ರ. ಯಾಕಂದರೆ ಈ 20.43 ಮಾರ್ಕ್ಸ್ ನಿಮಗೆ ಆಲ್ರೆಡಿ ಬಂದಂಗೆ. ಈ ಡಿಗ್ರಿ, TET, BEdನಿಂದ ಈ 20.43 ಮಾರ್ಕ್ಸ್ ಆಲ್ರೆಡಿ ನಿಮಗೆ ಬಂದಂಗೆ. ಸೊ ಅದಕ್ಕಾಗಿ ಈ 20.43 ಮಾರ್ಕ್ಸನ್ನು ತೆಗೆದುಹಾಕಿದರೆ ಅಂದರೆ ಅರ್ಥ CETನ 70%ನಲ್ಲಿ ನೀವು 60.57 ಮಾರ್ಕ್ಸ್ನ ಸ್ಕೋರ್ ಮಾಡಲೇಬೇಕಾಗುತ್ತೆ. ಇಷ್ಟು ಮಾರ್ಕ್ಸ್ ಬರಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇಮ್ಯಾಜಿನ್ ಮಾಡಿರಿ, ಈ CETಯ ಪೇಪರ್ 1, ಪೇಪರ್ 2, ಪೇಪರ್ 3 ಟೋಟಲಿ 400 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಏನಾದರೂ ಬರೆದ್ರೆ ಅದರಲ್ಲಿ 346 ಮಾರ್ಕ್ಸ್ ಹೆಚ್ಚು ಕಡಿಮೆ ನಿಮಗೆ ಬರಲೇಬೇಕು. ಅಂದರೆ ನೀವು ಶ್ರಮ ಪಡಲೇಬೇಕು. ಸೊ ಡೋಂಟ್ ವೇಟ್ ಅಂಟಿಲ್ ದ ಕಾಲ್ ಫಾರ್ಮ್, ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ರೈಟ್ ನೌ. ಸೊ ಇಲ್ಲಿವರೆಗೆ ನೋಡಿರ ಅಂತಂದರೆ ಯಾವ ಥರ ಈ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಈಗ ನಿಮಗೆ ಬರೋ ಮಾರ್ಕ್ಸ್ನ ಎಕ್ಸಾಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು 30%ಗೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಕನ್ಫರ್ಮ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅಫ್ಕೋರ್ಸ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಅಪ್ಡೇಟ್ಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. We will meet in the next video. Thank you.